ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ಸಂಡೇ 4ನೇ ತಾರೀಕು ನನ್ನ ಟೈಮ್ ಆಗಿದೆ 10:45 ಗೈಸ್. ನಾನು ಹೊರಟಿರೋದು ನಮ್ಮದೇ ಊರ ಹತ್ರ ಇರೋ ನಿಯರ್ ಬೈ ಎರ್ಮೈ ಫಾಲ್ಸಿಗೆ. ಪ್ರೀವಿಯಸ್ ವ್ಲಾಗ್ ನೋಡಿದರೆ 2 ಇಯರ್ಸ ಬ್ಯಾಕ್ ಏನೋ ವ್ಲಾಗ್ ನೋಡಿದರೆ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಎರ್ಮೈ ಫಾಲ್ಸಿಗೆ ಹೋಗಿರೋದು ಕಸಿನ್ಸ್ ಜೊತೆ. ಆ್ಯಂಡ್ ಇವತ್ತು ನಾನು ಮತ್ತು ಸಂಗೆ ಹೊರಟಿದ್ದೇವೆ. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡಿದ್ದು. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇವತ್ತು ಹೋಗಬೇಕು ಅಂತೇಳಿ ಸಡನ್ಲಿ ಪ್ಲ್ಯಾನ್ ಆಯಿತಾ. ಸೊ ಹಾಗಾಗಿ ಹೋಗುವ ಅಂತೇಳಿ ಹೊರಟಿದ್ದೇನೆ. ಆ್ಯಂಡ್ ಈ ಈ ಶರ್ಟ್ ಆ್ಯಂಡ್ ಮ್ಯಾಕ್ಸಲ್ಲಿ ತೊಗೊಂಡಿರೋ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ. ಸೊ ಬ್ರೇಕ್ಫಾಸ್ಟ್ ಅಂತ ಮಾಡಿಲ್ಲ, ಒಂದು ಗ್ಲಾಸ್ ಟೀ ಕುಡಿದೆ ಅಷ್ಟೇ ನಾನು. ಆ್ಯಂಡ್ ಇವತ್ತು ಸಂಡೇ, ಜಿಮ್ಮಿಗೆ ರಜಾ, ಹಾಗಾಗಿ ಎರ್ಮೆ ಫಾಲ್ಸಿಗೆ ಹೋಗುವ ಅಂತೇಳಿ ಒಂದು ಹಾಕೊಳ್ಳೋಕ್ಕೆ ಡ್ರೆಸ್ ಇಟ್ಕೊಂಡಿದ್ದೀನಿ ಗೈಸ್ ಬ್ಯಾಗಲ್ಲಿ. ನೋಡೋಣ, ಅಲ್ಲಿ ಏನಾದರೂ ಚೇಂಜ್ ಮಾಡಲಿಕ್ಕೆ ಪ್ಲೇಸ್ ಇಲ್ಲ, ನೋಡೋಣ. ಆದರೆ ಅದು ಇದ್ರ ಮೇಲೆ ಟೀ ಶರ್ಟ್ ವೇರ್ ಮಾಡೋಣ, ಇಲ್ಲದಿದ್ದರೆ ಇದರಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಲಾಗ್ ಶುರು ಮಾಡಿದ್ದೇನೆ ಗೈಸ್. ಕೀಪ್ ವಾಚಿಂಗ್. ನನ್ನ ಪ್ರೀವಿಯಸ್ ಲಾಗಿಗೆ ತುಂಬ ಜನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶಸ್ ಮಾಡಿದ್ದಾರೆ, ನ್ಯೂ ಇಯರ್ಗೆ ವಿಶಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಕೊಟ್ಟಿದ್ದೇನೆ ನಾನು ವ್ಲಾಗಲ್ಲೇ, ಕಮೆಂಟ್ಸಲ್ಲಿ. ಸೊ ಕೊಡದಿದ್ದವರಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಕೊಡ್ತಿದ್ದೇನೆ, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಎಲ್ರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಕೀಪ್ ವಾಚಿಂಗ್ ಆ್ಯಂಡ್ ಸಿ, ದಿಸ್ ಇಸ್ ಮೈ ಔಟ್ಫಿಟ್. ಈ ಶರ್ಟ್ ಹಾಕ್ಕೊಂಡಿದ್ದೇನೆ, ಇದು ಹಳೆಯ ಶರ್ಟ್ ಆಯಿತಾ. ಆ್ಯಂಡ್ ಈ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ದಟ್ಸ್ ಇಟ್. ಕೈಗೆ ಎಂತ ಹಾಕಿಲ್ಲ, ಒಂದು ಕಡ ಮಾತ್ರ ಬೇಡ ಅಂತೇಳಿ ಶಾರ್ಟ್ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ನನಗೆ ಹೇರ್ ಹೆಂಗೆ ಮಾಡಬೇಕಂತ ಗೊತ್ತಾಗಿಲ್ಲ, ಅದಕ್ಕೆ ಸುಮ್ಮನೆ ಹಿಂಗೆ ಟ್ವಿಸ್ಟ್ ಮಾಡಿ ಕ್ಲಿಪ್ ಹಾಕಿದ್ದೀನಿ. ನೋಡೋಣ ಅಲ್ಲಿ ಹೋದ ನಂತರ ಏನಾದರೂ ಚೇಂಜಸ್ ಆಗುತ್ತಾ ಅಂತೇಳಿ. ಈ ಬ್ಯಾಗ್ ಇಟ್ಕೊಂಡಿದ್ದೇನೆ ಗೈಸ್. ಇದರಲ್ಲಿ ಒಂದು ಜೊತೆ ಡ್ರೆಸ್ ಮತ್ತು ಟವಲ್ ಇದೆ ಅಷ್ಟೇ, ಬೇರೆ ಅಂತ ಇಲ್ಲ. ಸ್ವಲ್ಪ ಬೇಗ ನನಗೆ ಇದಾಗೋದೆಲ್ಲ, ಕೋಲ್ಡ್ ಎಲ್ಲ ನೀರಲ್ಲೆಲ್ಲ ಇದು ಮಾಡಿದ್ರೆ. ಸೊ ಆದರೂ ಆಸೆ ಆಡಬೇಕು ಅಂತೇಳಿ, ಹಾಗಾಗಿ ಒಂದು ಟವಲ್ ಇಟ್ಕೊಂಡಿದ್ದೇನೆ. ಲೆಟ್ಸ್ ಗೋ. ಟಿ ವಿ ಕ್ರಾಸಲ್ಲಿ ಸಿಗ್ತಾರೆ ನನಗೆ ಸಂಗಿಯವರು. ಸೊ ಅಲ್ಲಿಂದ ಒಟ್ಟಿಗೆ ಹೋಗ್ತೀವಿ ಇಬ್ಬರು, ಅವರ ಗಾಡೀಲಿ. ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್ ಗೈಸ್. 10:55 ಸಂಗಿ ಬಂದ್ರಂತೆ ಆಲ್ರೆಡಿ ಟಿ ವಿ ಕ್ರಾಸಿಗೆ. ನಾನು ಸುನಿ ಜೊತೆ ಅಂದೆ ಬಿಡು ಅಲ್ಲಿವರೆಗೂ ಅಂತ, ಓಕೆ ಅಂದ. ಸೊ ವೆಯ್ಟಿಂಗ್ ಅವನಿಗೋಸ್ಕರ. ಡ್ರಾಪ್ ಮಾಡ್ತಾರೆ, ಸ್ಪೀಡಾಗಿ ಹೋಗ್ತಾನೆ. ಅಲ್ಲಿ ವೆಯ್ಟಿಂಗ್ ಮಾಡ್ತಿದ್ದಾರೆ ಆಲ್ರೆಡಿ ನನಗೆ ಸಂಗಿ ಅವ್ರು. ಪಾಪ 2 ಮಿನಿಟ್ಸ್ ಅಂತ ಗೈಸ್ ಆಗಿತ್ತು, 5 ಮಿನಿಟ್ಸ್ ರೀಚ್ ಆಗ್ತದೆ ಗೈಸ್. ಸಂಗಿ ಅವ್ರು ಬಂದ್ರು, ನಾನು ಹೋಗ್ತಾ ಇದ್ದೇವೆ ನೋಡಿ. ಫುಲ್ ಬಾಯ್ ತರ ರೆಡಿ ಆಗಿದ್ದಾರೆ ಅವರು, ಟಾಪ್ ಬಾಯ್ ತರ ಹೋಗ್ತಾ ಇದ್ದೇವೆ ಗೈಸ್. ಅನ್ನೊಂದು ಕಾಲ ಸೊ ಆನ್ ದ ವೇ ಹೋಗ್ತೇನೆ. ನಾನು ಫುಡ್ ತಗೊಂಡು ಹೋಗಿ ಸ್ವಲ್ಪ ಆಲ್ರೆಡಿ ತಗೊಂಡಿದ್ದಾರೆ ಅಂತ. ಹೌದು, ವಾಟರ್ ಮತ್ತೆ ಎಲ್ಲ ತಗೊಂಡಿದ್ದಾರೆ. ಕಾಡಲ್ಲಿ ನೀರು ಮಾತ್ರ ಇರುದು, ಡ್ರಗ್ ಹಾಕಿದ್ದಾರೆ ಇಲ್ವಾ? ರೋಡೆಲ್ಲ ಸರಿ ಇಲ್ಲ ಗೈಸ್, ಫುಲ್ ಧೂಳಿದೆ. ಸೊ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್ ಗೈಸ್. ನಾವು ಹೋಟೆಲ್ಗೆ ಅಂತ ಬಂದ್ವಿ. ಇದು 3ನೇ ಹೋಟೆಲ್ ಗೈಸ್. ಒಂದು ಹೋಟೆಲಲ್ಲಿ ಒಂದು ಹೋಟೆಲಲ್ಲಿ ಒಂದೊಂದು ಐಟಮ್ಸ್ ಗೈಸ್, ಒಂದೊಂದು ಐಟಮ್ ಇರುದು. ಫೈನಲ್ ಇವಾಗ ಗೋಲಿ ಬಜೆ ತಿನ್ಲಿಕ್ಕೆ ನಿಲ್ಸಿದ್ದೇವೆ. ಸೊ ಇಲ್ಲಿ ಅಷ್ಟೇ ಒಂದೇ ಬಾಗಿ ಇರೋದು ಗೋಲಿ ಬಜು ಮಾತ್ರ. ಅದಕ್ಕಿಂತ ಮುಂಚೆ ಅದರಲ್ಲಿ ವಡ ಅಲ್ಲ ಬೇಕಾ ವಡ ಇತ್ತು. ಅದ ನಂತರ ನೆಕ್ಸ್ಟ್ ಫಸ್ಟ್ ಅದ್ರಲ್ಲಿ ಪುಂಡಿ ಇತ್ತು ಗೈಸ್. ಅದಕ್ಕೆ ಲಾಸ್ಟಿಗೆ ಇಲ್ಲಿ ಬಂದ್ವಿ. ಇದು ಬಿಟ್ರೆ ಆಗ್ಲಿಕ್ಕಿಲ್ಲ ಅಂತಿಲ್ಲಿ. ಸೊ ಬಿಸಿ ಬಿಸಿ ಇದೆ ನೋಡಿ. ಹೇಳುಂಡ ರಾದ್ವಿ ಗೈಸ್. ಬಟ್ ಇದು ರೋಡ್ ಅಂತ ನೆಕ್ಸ್ಟ್ ಲೆವೆಲ್ ಆಯ್ತಾ, ಎಲ್ಲ ಜಂಪ್ ಆಗ್ತಿದೆ. ಫುಲ್ಲು ಕಲ್ಲಲ್ಲ, ಚಪಡ ಹಿಂಗಿದೆ ಗೈಸ್ ರೋಡ್ ನೋಡಿ. ನಾನು ಇಲ್ಲಿ ಇಲ್ದೆ, ಸ್ವಲ್ಪ ಅಲ್ಲಿ ಕಲ್ಲೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ರೀಚ್ಡ್ ವಿ ಆರ್. ಅಲ್ಲಿಂದ ಬಂದ್ವಿ ಗೈಸ್. ಇಲ್ಲೊಂದು ಸ್ವಲ್ಪ ದಾಟ್ಲಿಕ್ಕಿದೆ ಅಷ್ಟೇ. ಎಸ್ ಡನ್. ತಂಪಿದೆ ಗೈಸ್ ನೀರಾಯ್ತಾ. ಗೈಸ್ ಅಲ್ಲಲ್ಲಿ ಹತ್ತಿಸುದು, ಅಲ್ಲಲ್ಲಿ ಇಳಿಸುದು ಗೈಸ್ ಆಯ್ತಾ. ಇದಕ್ಕಿಂತ ನಾನು ನಡ್ಕೊಂಡೆ ಬರ್ತಿದ್ದೆ.
ನೋಡಿ ವಾಪಸ್ ಸ್ಟಾಪ್ ಮಾಡಿದ್ರು, ಹತ್ಲಿಕ್ಕೆ ಹೇಳ್ತಾರೆ, ಮತ್ತೆ ಏನಾದ್ರು ಅಪ್ಪಿದ್ರೆ ಅಲ್ಲಿ ಮತ್ತೆ ಇಳಿಬೇಕು. ದೇವರೇ ಅಂದ ಗೈಸ್, ಇಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ನಿಲ್ಸಿದ್ರು ಗಾಡಿನ ಸಂಗಿ ಅವರ ಐರಾವತವನ್ನು. ಕುದುರೆ ಇಲ್ಲಿಂದ ಸ್ವಲ್ಪ ಅಲ್ಲ ನಡಿಲಿಕ್ಕೆ. ನಾನು 2 years ಬ್ಯಾಕ್ ಬಂದದ್ದು ಗೈಸ್. ಲೆಟ್ಸ್ ಗೋ. ಬಾ, ನಾನು ಇಯರಿಂಗ್ಸ್ ಎಲ್ಲ ಎಂತ ಹಾಕಿಲ್ಲ, ಹಂಗೆ ಬಂದದಾಯ್ತಾ ಗೈಸ್. ಒಂದು 5 minutes ಕೂಡ ವಾಕ್ ಮಾಡಿಲ್ಲ, ಸುಸ್ತಾಗ್ತದೆ. ಇನ್ನು ನಾಳ್ದು ಜಿಮ್ಮಿದು ಲೆಕ್ಕದಲ್ಲಿ ಟ್ರೆಕ್ಕಿಂಗ್ ಇದೆ ಗೈಸ್ 17th. ಅವಾಗ ಹೆಂಗೆ ಅವ್ರು ಹಿಂದೆ ಇದ್ದಾರೆ ಸಂಗಿ ಅವರು. ಜನ ಬರ್ತಾ ಹೋಗ್ತಾ ಇದ್ದಾರೆ. ಐ ಥಿಂಕ್ ಬೆಳಿಗ್ಗೆ ಬೇಗ ಬರಬೇಕು. ಎಲ್ಲ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ನೋಡಿ ಬಂಡೆಕಲ್ ಮೇಲೆ. ಪ್ರೇಮಿಗಳು. ತಿಂತ ಬರುದು ಮತ್ತೆ ಎಲ್ಲಿ ಬಂದ್ವಿ. ಲುಕ್ಕೆ ಬಂದ್ವಿ, ನಾವು ಬ್ಯಾಗ್ ಇಲ್ಲಿ ಇಟ್ವಿ. ಸೊ ಅಷ್ಟೇನು ಜನ ಇಲ್ಲ ಗೈಸ್, ಸ್ವಲ್ಪ ಜನ. ಗೈಸ್ ನೀರಿಗೆ ಇಳಿಲಿಕ್ಕೆ ಪ್ರಿಪೇರ್ ಆಗ್ತಿದ್ದೇವೆ ನಾವು. ನಾನು ಈ ಡ್ರೆಸ್ಸಲ್ಲಿ ಇಳಿಯುವ ಅಂತ ನೋಡುದು. ನೋಡ ನೀರಿಗೆ ಇಳಿಯುವ ಮುಂಚೆ ಬಾಯಿ ಸಿಹಿ ಮಾಡಿ. ಮಾಡುದು ನೋಡಿ ಗೈಸಲ್ಲಿ. ಫೈನಲಿ ನೀರಿಗೆ ಇಳಿದ್ವಿ. ಓ ಗಾಡ್, ಕೋಲ್ಡ್ ಆಗ್ತದೆ. ಯಾವಾಗ ಇಳಿಬಿಟ್ಟ ಬರ್ಕನು ಗೈಸ್, ಹೊಟ್ಟೆ ಹತ್ರ ಬರ್ತಿದೆ ನೀರು. ಜೊತೆಯಲ್ಲಿ ಯಾವ ತಂಗಿ ನೋಡಿ ಇಲ್ಲಿವರೆಗೂ ಬರ್ತೀವಿ. ಇವರು ಸಾಯ್ಸಕ್ ಬೇಡ. ಕೂಡ ನಾನು ಪಾಟಿ ಕೊಡ್ತೀನಿ ತಂಗಿ. ಓ ಪಂಜನಾ ಪೋಯಲ್ಲ. ಹೌದಾ ಹೌದಾ ಬಸ್ಸು ತಂಗಿದ ಅಮ್ಮಯ್ಯ ಬಸ್ಸು ಗಾಯ್ಸ್ ಡೀಪ್ ಇದಂತೆ. ಸಂಗಿ ಹೋಗ್ತಿದ್ದಾರೆ, ಬಟ್ ನಾನು ಹೋಗ್ತಿಲ್ಲ, ನಾನು ಇಲ್ಲೇ ಇದ್ದೇನೆ. ಓ ಗಾಡ್, ಅವರು ಹೆಲ್ಪ್ ತಗೊಂಡು ಹೋಗ್ತಿದ್ದಾರೆ ಗೈಸ್. ಸಂಗಿ ಸಂಗಿ ಎಲ್ಲಿದ್ದಾರೆ? ಸಂಗೀತ ಒಂದು ಚಪ್ಪಲಿ ಇಲ್ಲಿದೆ, ಒಂದಲ್ಲಿ ತೇಳ್ತಾ ಹೋಗ್ತದೆ ನೋಡಿ.
ಸಂಗಿ ಹೋದ್ರು, ನನಗೆ ಆಗ್ತಿಲ್ಲ, ನಾನಿಲ್ಲೇ ನಿಂತಿದ್ದೆ. ಗೈಸ್ ಕಾಲ ಹತ್ರ ಮೀನು ತಿಂತಾ ಇದೆ, ಎಂತ ಗೊತ್ತಿಲ್ಲ, ನಿಲ್ಲಿಕ್ಕೆ ಆಗ್ತಿಲ್ಲ. ಮುಂದೆ ಹೋಗಿ, ಆರಾಮ್ಸೆ ಹೋಗಿ, ಆರಾಮ್ಸೆ ಹೋಗಿ, ಆರಾಮ್ಸೆ ಹೋಗಿ. ಅಲ್ಲಿ ನಾವು ಫುಲ್ ನಿಮಿಷ ಕಮ್ಮಿ ಇದೆ, ತೊಂದರೆ ಇಲ್ಲ. ಆರಾಮ್ಸೆ ಹೋಗಿ, ಇವಾಗ ಆರಾಮ್ಸೆ ಹೋಗಿ, ಆರಾಮ್ಸೆ ಹೋಗಿ, ಆರಾಮ್ಸೆ ಹೋಗಿ. ಆಳ ಇಲ್ಲ ಇದೆ, ಇಲ್ಲ ಅಲ್ಲ, ಆಳ ಇಲ್ಲ, ಆಳ ಇಲ್ಲ, ಆರಾಮ್ಸೆ ಬಂದಿದೆ. ಕಾಲು ಮೇಲೆ ಇರಬೇಕು, ನೀವು ಕಾಲು ಎಳಿಬಾರ್ದು, ಮೇಲೆ ಇಡಿ, ಮೇಲೆ ಇಡಿ. ಅವ್ರು ಹೆಲ್ಪ್ ಮಾಡಿ ನಮಗೆ, ಥ್ಯಾಂಕ್ ಯು. ನಮ್ಗೊಂದು ಗೈಸ್ ಇಲ್ಲಿದ್ದೇವೆ. ಫಸ್ಟ್ ಟೈಮ್ ಬಂದದ್ದು ನಾನು. ಇವ್ರು ಬಂದಾರಂತಲ್ಲ, ಗೈಸ್ ಇವ್ರು ಬರ್ಬೇಕಾದ್ರೆ ನಂಗೆ ಅಲ್ಲಿ ಭಯ ಆಯ್ತು. ಇಲ್ಲಿವರೆಗೂ ಬಂದಿದೆ ನೀರು, ಹೌದು ನನಗೆ ಸಿಕ್ಕಾಪಟ್ಟೆ ಭಯ. ನಾನು ಬಂದೆ ಅಲ್ಲಿಂದ, ಒಂದು ಸಂಜೆ ಅವರೆಲ್ಲ ಇದ್ದಾರೆ, ಕರ್ಕೊಂಡು ಬರೀ. ಸಂಜೆ ಬರ್ತಾ ಇದ್ದಾರಲ್ಲ. ಬಲೆ 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 ಗೈ. ಗೈಸ್ ಅಲ್ಲಿವರೆಗೂ ಹೋಗಿದ್ವಿ, ಅಲ್ಲಿ ಹೋಗಿ ಅಲ್ಲಿ ಕೂತು ನಾನು ಬಂದು ಹ್ಯಾಪಿ ಹ್ಯಾಪಿ ಆಣು. ಅವ್ರು ಹೆಲ್ಪ್ ಮಾಡಿದ್ರು ಗೈಸ್ ನಮ್ಗೆ, ಯಾರು ಗೊತ್ತಾ, ಇವರು ಅವ್ರು ಹೆಲ್ಪ್ ಮಾಡಿದ್ರು. ಇಲ್ಲಿ ಕಾಲೆಲ್ಲ ಆಗ್ತಾ ಇದೆ, ಕೆಳಗಡೆ ಆಗ್ತಾ ಇದೆ ಗೈಸ್ ಕಾಲ ಹತ್ರ. ನಮ್ಗೆ ಇವ್ರು ಹೆಲ್ಪ್ ಮಾಡಿದ್ರು ಗೈಸ್, ಆಯ್ತಾ, ಬರ್ಬೇಕಾದ್ರೆ ಈ ಕಡೆ ಬೆಂಗಳೂರಿನವ್ರಂತೆ. ಇವ್ರು ತೆಗೆದು ಕೊಡ್ತಾರೆ ನಂಗೆ ಐಫೋನ್, ಆಯ್ತಾ. ಶೋರ್ ಅಂತೆ ಗೈಸ್, ನಾನು ಮೊಬೈಲ್ ಒಳಗಡೆ. ಗೈಸ್ ನಂಗೆ ಇಲ್ಲಿ ಬಂದು ಸ್ವಿಮ್ಮಿಂಗ್ ಕಲಿತಿದ್ದಾರೆ ನೋಡಿ. ಇದಕ್ಕೆ ಹೇಳುದು ಗೈಸ್, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಬೇಕು ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ರೇಂಜ್ ಅಲ್ಲಿ ಬಾಯಲ್ಲಿ ಬಂತು ಗೈಸ್. ಆ ಎಂಡ್ ಹತ್ರ ಅಲ್ಲಿ ಸಂಜೆ ಹೋಗ್ಬೇಕಾದ್ರೆ ಫುಲ್ಲು ನಾನು ಭಯ ಪಟ್ಟೆ. ಅಲ್ಲಿ ಒಂದು ಎಂಡ್ ಹತ್ರ ಗೈಸ್ ಫುಲ್ ಇದಾಗುತ್ತೆ, ಭಯ ಆಗುತ್ತೆ.
ಅಲ್ಲಿವರೆಗೆ ಹೋಗ್ಬೇಕು ಅಂತ ಆಸೆ ಇತ್ತು ನನಗೆ ಲಾಸ್ಟ್ ಟೈಮ್ ಕೂಡ, ಬಟ್ ಆಗ್ಲಿಲ್ಲ. ಬಟ್ ಇವತ್ತು ಹೋಗಿ ಮುಳುಗಿದ್ರು ಪರವಾಗಿಲ್ಲ. ಸ್ವಲ್ಪ ನೀರು ತಪ್ಪಷ್ಟೇ ಇಲ್ಲ. ಇದು ಹೆಂಗೆ ಬಂದಿದೆ ಏನ್ ಕತೆ ಗೊತ್ತಿಲ್ಲ. ಇವತ್ತು ಸಂಜೆ ಒಂದು ಕವರ್ ಕೊಟ್ಟರು ನನಗೆ ಸೇಫಿಗೆ, ಅದನ್ನ ಹಾಕಿದ್ದೇನೆ. ಹಾಗೆ ಆ ಧೈರ್ಯದಲ್ಲಿ ಮೊಬೈಲ್ ಇಟ್ಕೊಂಡು ಬಂದಿದ್ದೇನೆ ಇಲ್ಲಿಗೆ. ರೈಸ್ ಇವರು ವೈಬ್ರೇಟ್ ಆಗ್ತಿದ್ದಾರೆ ನೋಡಿ ಅಂತೆ ಚಳಿಗೆ. ನೋಡಿ ನೋಡಿ, ಒಂದ್ ನಿಮಿಷ ಝೂ ಆಗ್ತದೆ. ಚಳಿ ಆಗ್ತಿದ್ಯಾ? Feelings change and love can go, but tell me why are you so cold? What did I wrong? What was the fault? Or what you say? ಗೈಸ್ ಇವ್ರು ನನ್ನ ಸಬ್ಸ್ಕ್ರೈಬರ್ ಅಂತೆ. ಶಿವಮೊಗ್ಗತೆ ಬನ್ನಿ. ಯಾರು ಶಿವಮೊಗ್ಗ? ಅದು ಓಡ ಇಲ್ಲ. ಜಾಲಿ ಜಾಲಿ. ನಾವು ಬಂದ್ವಿ, ಇಲ್ಲಿ ಕೂತ್ವಿ. 1:45 ಆಯಿತು ಟೈಮ್. ಆ್ಯಂಡ್ ಮೊಬೈಲ್ ತೆಗೆದು ಸ್ವಲ್ಪ ಏನು ಒದ್ದೆ ಆಗಿದೆ ಅಷ್ಟೇ. ಇದು ಹಾಕಿದ್ದೆ ಗೈಸ್, ಸಂಗೀತ ಅಂದು ಕವರ್. ಸೊ ನಾವಿಲ್ಲಿ ಬಂದ್ವಿ ಏನಾದ್ರು ತಿನ್ನೋಣ ಅಂತ ಹೇಳಿ. ಹೇಗಾಯ್ತು? ಅಡ್ಡಿಪೋಳಿ ಗೈಸ್, ಸತ್ಯ ಖುಷಿ ಆಗುತ್ತೆ ಅಷ್ಟು ಗೊತ್ತಾ. ಇವಾಗ 1 ರೌಂಡ್ ಗೋಲಿ ಬಜ್ಜು ತಿಂದು ಹೋಗ್ಬೇಕು. ಹಸಿವಾಗ್ತಿದೆ ಅಲ್ಲಿ ನೀರಲ್ಲಿ. ಒಂದು ಪ್ಲೇಟ್ ತಿಂದು ಹೋಗುದು, ಮತ್ತೆ ಸ್ವಲ್ಪ ನೀರೆಲ್ಲ ಹಾಕಿ ಮತ್ತೆ ಮನೆಗೆ ಹೋಗುದು ಗೈಸ್. ಖುಷಿ ಆಗುತ್ತೆ. ಬಟ್ ಎಂತಂದ್ರೆ ನೀರು ಸ್ವಲ್ಪ ಎಳಿತದೆ ಆ ಸೈಡಿಗೆ ಹೋದಾಗೆಲ್ಲ. ಅದರ್ವೈಸ್ ಗುಡ್. ಅವ್ರು ಹೋದ್ರು, ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದವ್ರು ಬೆಂಗಳೂರಿನವ್ರು ಒಬ್ರು ಹೋದ್ರಲ್ಲ, ಆಪತ್ ಬಾಂಧವ. ಓ ಚಳಿ ಚಳಿ ಗೈಸ್. ಅವರು ಈ ಬೆಂಗಳೂರಿನವ್ರಲ್ಲಿ ಬರ್ತಾರಲ್ಲ, ಅವರೆಲ್ಲ ನಡುಗುತ್ತಾ ಇದ್ರು ಚಳಿಗೆ. ನಮಗ ಆತ ಚಳಿ ಗೊತ್ತಾಯ್ತು, ಜೊತೆ ನಡುಗುನಂತ ಚಳಿ ಚಳಿ ಇದೆ. ಬಟ್ ನಮಗೆ ಫುಲ್ ಬಾಡಿ ಎಲ್ಲ ಈ ತರ ಗಡಗಡ ಆಗುತ್ತಲ್ಲ, ಅಷ್ಟೆಲ್ಲ ಚಳಿ ಇರ್ಲಿಲ್ಲ ಗೈಸ್. ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, 1-2-3 ಜನ ಸಿಕ್ಕಿದ್ರು ಗೈಸ್. ಖುಷಿ ಆಯ್ತು. ಶಿವಮೊಗ್ಗ ಅಷ್ಟು ದೂರದವ್ರು ನೋಡ್ತಾರೆ ಗೈಸ್, ನಂಗೆ ಐಡಿಯಾನೇ ಇರ್ಲಿಲ್ಲ. ಖುಷಿ ಆಯ್ತು. ಆ್ಯಂಡ್ ಇತ್ತ ರೆಡ್ ಬಂಜಿಗೆ ಬಾಡ್ಗನ ನಮ್ಮ ಹಸಿರು ರೆಡ್ ಉಣ್ಕನ ಗೈಸ್. ನಾವು ಏನಾದ್ರು ತಿಂತೀವಿ ಗೈಸ್, ಆಗ್ತಾ ಇಲ್ಲ. ಓ ದೇವರೇ, ಅಲ್ಲಿ ಬೆಳಿಗ್ಗೆ ಗೋಲಿ ಬಾಜು ತಿಂದು ಬಂದ್ವಲ್ಲ ಅದೇ ಗೈಸ್ ಆಯ್ತಾ. ಆಮೇಲೆ ಎಂತೆಲ್ಲ ನಾನು ಡ್ರೆಸ್ ತೊಗೊಂಡು ಬಂದಿದ್ದೆ ಚೇಂಜ್ ಮಾಡುವ, ಇದರಲ್ಲಿ ಏನಾದರೂ ಕಾಣಿದ್ರೆ ಅಂತೇಳಿ, ಲೈಕ್ ಟ್ರಾನ್ಸ್ಪರೆಂಟ್ ಇದೆಲ್ಲ ಸ್ವಲ್ಪ. ಬಟ್ ಅಷ್ಟೇನು ಗೊತ್ತಾಗಿಲ್ಲ, ಅದಕ್ಕೆ ಇದರಲ್ಲಿದ್ದೇನೆ. ನಾನು ಇಯರಿಂಗ್ಸ್ ಏನು ಹಾಕೊಂಡು ಬರಲಿಲ್ಲ, ನಾನು ಇಲ್ಲದಿದ್ರೂ ಹಾಕಲ್ಲ. ಮುಲ್ಪ ನೀರಿಗೆ ಬಂದ ಗೋಲ್ಡ್ ಪಾಡ್ನು ಡೇಂಜರ್ ಅತ್ತೆ. ನೀರಿಗೆಲ್ಲ ಇಳಿಬೇಕಾದ್ರೆ ಗೋಲ್ಡ್ ಹಾಕೋದು ಡೇಂಜರ್ ಗೈಸ್. ಒಮ್ಮೆ ಎಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಸೊ ಕೇರ್ಫುಲ್ ಆಗಿರಬೇಕು. ನಾನು ಅದಕ್ಕೆ ಇದೇನು ಶಾರ್ಟ್ ಹಾಕೊಂಡು ಬಂದೆ. ಇದು ಪಪ್ಸ್ ತರೋದು ಓಕೆ, ಬಟ್ ಪಪ್ಸಿಗೆ ಇದು ತಂದಿದ್ರಲ್ವಾ, ಅದಕ್ಕೆ ಮೆಚ್ಚಬೇಕು ನೋಡಿ. ಏನು ಎಷ್ಟು ಮೈಂಡ್ ಓಡಿಸಿದಾರೆ ನೋಡಿ ಗೈಸ್. ಒಂದು ಚಪ್ಪಲ್ ಎಲ್ಲಿತ್ತು ಗೈಸ್, ನಾವು ಇಲ್ಲಿ ಪಪ್ಸ್ ತಿನ್ನಲಿಕ್ಕೆ ಪ್ಲಾನ್ ಮಾಡ್ತಿದ್ವಿ. ಇನ್ನೊಂದು ಚಪ್ಪಲ್ ಎಲ್ಲಿ ಉಂಟು ಗೊತ್ತಾ, ಇಲ್ಲಿಂದ ಹೀಗೆ ಹೋಗಿ ಅದೆಲ್ಲಿಗೆ ಹೋಗಿತ್ತು ಗೊತ್ತಿಲ್ಲ. ಪಾಪ ನೋಡಿ ಇಲ್ಲಿ ತಂದು ಕೊಟ್ರೆ, ಇಲ್ಲಿದೆ ಅವ್ರು ಹೋದ್ರು ನೋಡಿ, ಅವ್ರು ತಂದು ಕೊಟ್ಟದ್ದು ಗೈಸ್. ಅಲ್ಲಿದಾರಲ್ಲ ಅವರು, ಎಂಚ ಪೋಯಿನ ಅವ್ರು ಬಂದು ನಮ್ಮ ಹತ್ರನೇ ಹೇಳ್ತಾರೆ, ಇಲ್ಲಿ ಒಂದು ಚಪ್ಪಲ್ ಐತೆ ಯಾರ್ದಂತ ಗೊತ್ತಿಲ್ಲ ಅಂತ.
ಅದು ನಮ್ಮದೇ. ಮಕ್ಕಳಿಗೆಲ್ಲ ಸೇಫ್. ಎರಡೆಂಡ ಬಾಕ್ಸು. ಹೋಗಿ ಹೋಗಿ ವೆಜ್ ಪಪ್ಸ್ ತಂದಿದ್ದಾರೆ ಗೈಸ್ ಸಂಗಿ. ಅವ್ರು ಸ್ವಲ್ಪ ದಿವಸ ನಾನ್ ವೆಜ್ ಅವಾಯ್ಡ್ ಅಂತೆ. ಹೊಟ್ಟೆ ತಿನ್ನಲ್ಲ ಮಕ್ಕಳಲ್ಲ ಅದು. ಗೈಸ್ ಅಲ್ಲಿ ಗೋಲಿ ಬಜೆ ತಿಂದು ಮತ್ತೆ ಅಲ್ಲಿ ಆಡ್ಲಿಕ್ಕೆ ಹೋದವ್ರು ಬಂದದ್ದು ಇವಾಗ 3:15 ಆಯ್ತು. ಇವಾಗ ಬಂದ್ವಿ. ಅಂಡ್ ನಾನು ಸ್ವಲ್ಪ ಬಟ್ಟೆ ಒಣಗಿಸ್ಕೊಂಡು ಹೋಗುದೆ ಗೈಸ್. ಆಗಿದ್ದು ನೋಡಿ ಕೇಸರಿ ಗೈಸ್. ಇದೆಲ್ಲ ಒಣಗಿತ್ತು, ಸ್ವಲ್ಪ ಟವಲಲ್ಲಿ ಒಣಗಿಸ್ಕೊಂಡು. ಒರೆಸಿಕೊಳ್ಳಿ ಚಂದ ಮಾಡಿ ಒರೆಸಿಕೊಳ್ಳಿ. ಜನ ಒಂದು ಕಮ್ಮಿ ಆಗಲ್ಲ ಗೈಸ್, ಬರ್ತಾನೆ ಇದ್ದಾರೆ. ಒಬ್ರು ಹೋದಾಗ ಒಬ್ರು ಬರ್ತಾರೆ. Broken heart, tell me why I deserve this feeling. I thought that you loved me, I thought that you need me, till you end up all this way. ನಾವು ಹೊರಟ್ವಿ. ಇಲ್ಲಿಂದ ಹಿಂಗಿದೆ ವ್ಯೂ. ಸೊ ದಾದಿ ಒರ್ತಿ ಪಾತೆರ ಒಂದು ಬೋನುಲ್ಲರ. ಆ್ಯಂಡ್ ಇವಾಗ ಬರ್ತೊಬ್ರು ಸಿಕ್ಕಿದ್ರು ಗೈಸ್. ಅಲ್ಲಿ ನೋಡಿ, ಅಲ್ಲಿ ಒಂದು ನಿಮಿಷ. ಅವಳೆ ಅಂತ ಅಂದೆ, ಅವರೇ. 3:30 ಆ್ಯಂಡ್ ನಾವು ಹೊರಟ್ವಿ. ಸ್ವಲ್ಪ ಇವಾಗ ಹಾರೆಲ್ಲ ಸ್ವಲ್ಪ ವೆಟ್ಟ ಆಗಿದೆ. ವೆಟ್ಟ ಅಲ್ಲ, ಡ್ರೈ ಆಗಿದೆ. ನೀರಿಗೆ ಹೋಗಿ ಎಂತ ಮಾತಾಡ್ತಿದ್ದೇನೆ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಬರ್ತೊಬ್ರು ಸಿಕ್ಕಿದ್ರು ಗೈಸ್. ಎಷ್ಟು ನನ್ನ ವ್ಲಾಗ್ ಅವ್ರ ರೀಲ್ಸ್ ಎಲ್ಲ ನೋಡ್ತಾರೆ ಅನ್ಸುತ್ತೆ. ಇದು ತರ ಸೀರಿಯಲ್ಲೆಡೆನಾ ಒಂದು ಊಟ ಮಾಡಿ ಹೋಗ್ಬೇಕು, ಹಸಿವಾಗ್ತದೆ. ಓ ದೇವರೇ. ಆ್ಯಂಡ್ ಬರೋದು ಬರ್ತೀರಾ ಗೈಸ್, ಎಂತ ಗೊತ್ತಾ, ಕಸ ಎಲ್ಲ ಇಲ್ಲಿ ಹಾಕ್ಬೇಡಿ ಅಷ್ಟೇ. ಅಲ್ಲಿ ಒಂದು ಇದೆ, ಅಲ್ಲಿ ಹಾಕಿ. ಅಲ್ಲೊಂದು ಇಟ್ಟಿದ್ದಾರಲ್ಲ, ಎಲ್ಲ ವೇಸ್ಟ್ ಎಲ್ಲ ಅಲ್ಲಿ ಹಾಕ್ಲಿಕ್ಕೆ. ಬ್ಯಾಗ್ ತಗೊಂಡ್ ಬನ್ನಿ, ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗಿ ನಿಮ್ಮ ಮನೇಲಿ ನೋಡಿ. ಇದ್ರಲ್ಲಿ ಎಷ್ಟು ಕಸ ಉಂಟು ಅವರ ಬ್ಯಾಗಲ್ಲಿ. ನಮ್ಮ ಕಸ ನಮ್ಮ ಬ್ಯಾಗ್ ಒಳಗೆ ಉಂಟು. ಹೌದು. ಹೇಗ ಅನ್ನಿಸ್ತು ಸಂಗಿ? ಸೂಪರ್ ಅಲ್ಲ? ಇದು ತುಂಬಾ ಹೊತ್ತು ಗೈಸ್. ನೆಕ್ಸ್ಟ್ ಮಂತ್ ಪ್ಲಾನ್ ಇದೆ. ಪ್ಲಾನ್ ಆಯ್ತು ಈಗ. ನೀರಲ್ಲಿ ಕೂತ್ಕೊಂಡು ಒಂದು ಪ್ಲಾನ್ ಆಯ್ತು ಗೈಸ್. ನೆಕ್ಸ್ಟ್ ಮಂತ್ ವಾಪಸ್ ಬರ್ಬೇಕು ಅಂತ. ನಮ್ದು ಜಿಮ್ ಇಂದ ಟ್ರೆಕ್ಕಿಂಗ್ ಇದೆ. ಎಲ್ಲಿ? ಕುಡ್ಲು ತೀರ್ಥ. ಕುಡ್ಲು ತೀರ್ಥ ಗೈಸ್. 17th ಹೋಗುವ ಅಂತಿದ್ದೇವೆ. ನನಗೆ ಎಲ್ಲ ಬನ್ನಿ, ಅಲ್ಲಿ ಸಿಗುವ. ಓ ದೇವ. ಸಂಗಿ ಬರ್ತೇನೆ ಅಂತ ಹೇಳಿದ್ದಾರೆ. ಫ್ರೀ ಎಂಟ್ರಿ ಆಯ್ತಾ? ಇವರ ಸಬ್ಸ್ಕ್ರೈಬರ್ ಆಗಿದ್ರೆ ಸಂಗಿ ಬರ್ತೇನೆ ಹೇಳಿದ್ದಾರೆ 17th. ಇನ್ನು ನೋಡ್ಬೇಕು ಎಂತ ಮಾಡ್ತಾರೆ ಅಂತ ಹೇಳಿ. ನಂಗೆ ಅವ್ರದ್ದು ಇಲ್ಲಿ ಇವತ್ತು ಬರೋದು ಕೂಡ ಶೋರ್ ಇರ್ಲಿಲ್ಲ ಗೈಸ್. ಎಂತ ಗೊತ್ತಾ, ಹೇಳಿದ ಕೇಳಿಲಿ, ಅವರು ಹೋಗುವಲ್ಲೆಲ್ಲ ಹೋಗ್ತಾರಂತೆ. ಬಟ್ ಜಿಮ್ ವಿಷಯದಲ್ಲಿ ಸ್ವಲ್ಪ ಹಂಗೆ. ನನಗೆ ಮೊನ್ನೆಯಿಂದ ಅವ್ರ ಜಿಮ್ಮಿಗೆ ನಾಳೆ ನಾಡಿದ್ದು ಸೋಮವಾರ ಖಂಡಿತ ಬರ್ಪೆ ಅಂತ ಹೇಳಿ 1 week 2 week ಇಂದ ಬಂದೇ ಇಲ್ಲ ಗೈಸ್. ಹಾಗಾಗಿ ನಂಗೆ ಸ್ವಲ್ಪ ಡೌಟ್ ಇತ್ತು ಇವತ್ತು ಬರುದು ಕೂಡ. ಬಟ್ ಅವರು ಈ ತರ ಹೋಗುವಲ್ಲೆಲ್ಲ ಹೋಗ್ತಾರಂತೆ. ಬೇಗ ಬಂದು ನಂಗೆ ವೆಯ್ಟ್ ಮಾಡಿದ್ದಾರೆ ಗೈಸ್. ಪಾಪಚ್ಚಿ ಖುಷಿ ಆಯ್ತು. ಸಣ್ಣ ಒಂದು ಖುಷಿಯಾಗು ಕಳೀತು ನಂಗೆ. ಚೆನ್ನಾಗಿರೋ ಫಾಲ್ಸ್. ನಿಯರ್ ಇರುವವರೇ ಬರುದು ಕಮ್ಮಿ ಗೈಸು. ದೂರದವರು ಬೆಂಗಳೂರು, ಶಿವಮೊಗ್ಗ, ಮಡಿಕೇರಿ ಮತ್ತೆ ಎಲ್ರು ಬರ್ತಾರೆ ಅಲ್ಲಿ ಅವರೆಲ್ಲ. ಬರ್ತಾರೆ. ನಮ್ಮ ಊರಿನವರು ದೂರ ಫಾಲ್ಸ್ ಹುಡ್ಕೊಂಡು. ಹೌದು, ಇಲ್ಲ ಹತ್ರದಲ್ಲಿದೆ, ಚೆನ್ನಾಗಿದೆ. ತುಂಬಾ ನೀರಿತ್ತು ಗೈಸ್ ಈ ಪ್ಲೇಸ್ ಅಲ್ಲಿ. ಲಾಸ್ಟ್ ಟೈಮ್ ಕಸಿನ್ ಅವ್ರ ಜೊತೆ ಬಂದಾಗ ನಾನು ಇಲ್ಲಿಗೂ ಹೋಗಿದ್ದೆ. ಬಟ್ ಈ ಸರಿ ಇಲ್ಲಿ ಇಷ್ಟು ನೀರಿಲ್ಲ ಗೈಸ್. ನೋಡಿ 1 ನಿಮಿಷ ತೋರಿಸ್ತೇನೆ ನೋಡಿ. ಅಲ್ಲಿ ನಿಂತಿದ್ವಿ ನಾವು. ಇಲ್ಲಿ ಹೋಗ್ಬೇಕಾದ್ರೆ ಕಲ್ಲೆಲ್ಲ ಇದೆ ಗೈಸ್, ಜಾಗ್ರತೆ ಸ್ವಲ್ಪ. ಫುಲ್ ಕಲ್ಲು. ಇಲ್ಲಿ ನೋಡಿ, ಇಲ್ಲಿ ಕಸ ತಂದು ಇಲ್ಲಿ ಸ್ವಲ್ಪ ಹಾಕಿದ್ದಾರೆ. ಎಂತ ತಗೊಂಡು ಬರ್ತೀರ, ತಿನ್ನೋ ವಸ್ತು, ಕುಡಿಯೋ ವಸ್ತು.
ಅದನ್ನೆಲ್ಲ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೋಗಿ ಗೈಸ್. ಇಲ್ಲದ್ರಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲೇ ಹಾಕಿ ಫಾಲ್ಸ್ ಹತ್ರ. ಹೋ ಸರಿ ಈರ್ನ ಸ್ಮೈಲ್ ಹೆಂಗೆ ಗೊತ್ತಾಂಡು ಬಂದು ಫೈನಲ್. ಇಲ್ಲಿ ಇದೆ ನಮ್ಮದು ಸಂಗಿಯವರದ್ದು ಕುದುರೆ. ಈ ಕುದುರೆದ್ದು ಈ ಕುದುರೆ ಓ ಗಾಡ್ ಎದ್ದೆ 2-3 ಮೊನ್ನೆ ಸರ್ವಿಸ್ ಮಾಡಿ ಮೊನ್ನೆನದ ಮನ್ಪೈನದ. ಇಲ್ಲಿ ಬರ್ಬೇಕಾದ್ರೆ ಬಟ್ಟೆ ಎಲ್ಲ ಒಣಗಿ ಹೋಯ್ತು ಗೈಸ್. ಇನ್ನೂ ಜನ ಇದ್ದಾರೆ. 5 ಗಂಟೆವರೆಗೂ ಟೈಮ್ ಇದೆ, ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಗೈಸ್. ಬರುದಾದ್ರೆ ಬನ್ನಿ, ಒಳ್ಳೆ ಪ್ಲೇಸ್. ಇವಾಗ ನೋಡಿ ಕೂದಲು ಫುಲ್ಲು ಡ್ರೈ ಆಯಿತು. ಗೈಸ್ ನನ್ನ ಮೊಬೈಲಲ್ಲಿ 30% ಚಾರ್ಜ್ ಇದೆ ಆಯಿತಾ. ಮನೆಗೆ ಹೋಗೋವರೆಗೂ ಬರಬೇಕು. ಲಿಟ್ರಲಿ ಖುಷಿ ಆಯಿತು, ಒಂಥರ ಮೈಂಡ್ ಫ್ರೀ ಆಯಿತು, ಹ್ಯಾಪಿ. ಸ್ವಸ್ತಿ ಅವ್ರು ಹೇಳಿದರು ನೀರಿಗೆ ತುಂಬ ಇಳಿಬೇಡ ಅಂತೇಳಿ, ಬಟ್ ಇಳಿದಿದ್ದೇನೆ. ಅಲ್ಲಿ ಹೋದ ನಂತರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗೈಸ್. ಗೈಸ್ ಇಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಹೋಟ್ಲಲ್ಲಿ ನಿಲ್ಸಿದ್ವಿ ಗೈಸ್. ರೈಸ್ ಐಟಮ್ ಎಂತೆಲ್ಲ, ರೈಸ್ ಐಟಮ್ ಅಂದ್ರೆ ಫ್ರೈಡ್ ರೈಸ್ ಇದೆ, ಗೋಬಿ ಇದೆ, ಟಿಕ್ಕ ಇದೆ ಅಂತೆ. ಸೊ ಗೋಬಿ ಮತ್ತೆ ಫ್ರೈಡ್ ರೈಸ್ ಟಿಕ್ಕ ಆರ್ಡರ್ ಮಾಡಿದ್ದೇವೆ. ಆ್ಯಂಡ್ ಇನ್ನು ತಿಂದು ಸೀದಾ ಮನೆಗೆ ಹೋಗ್ಬೇಕು. -5 ಡಿಗ್ರಿ ಹಶ್ವಾಗ್ತಿದೆ. ಸಂಜೆ ಆಯ್ತು, ಏನು ಸಿಗ್ತಾ ಇಲ್ಲ. ಇವತ್ತು ಸಂಡೆ ಅಲ್ಲ ಗೈಸ್, ಎಲ್ಲ ಹೋಟ್ಲು ಬಂದು ಮತ್ತೆ ಟೈಮ್ ಆಗಿದೆ ಆಲ್ರೆಡಿ, ಊಟದ ಟೈಮ್ ಆಗೋಗಿದೆ 4 o'clock ಅಲ್ಲ. ಸೊ ಅವಾಗ ಎಂತ ಸಿಗ್ತಾ ಇಲ್ಲ. ಇದು ಆನ್ ದ ವೇ ಹೋಗ್ಬೇಕಾದ್ರೆ ಸಿಕ್ಕಿರೋದು. ಅದು ಹೋಗಿ ಆಗಿತ್ತು ಮುಂದೆ, ಮತ್ತೆ ವಾಪಸ್ ಟ್ರಾವೆಲ್ ಮಾಡಿದ್ದು. ನಾಳೆ ಜಿಮ್ಮಲ್ಲಿ ಕರಗಿಸುದು ಗೈಸ್ ಐತೆ ಇಲ್ಲಿ ತಿಂದು. ಆಲ್ರೆಡಿ ಕರಗಿದೆ ಗೈಸ್. ನನ್ನ ಸಂಗಿ ನಮ್ಮ ಮನೆವರೆಗೂ ಡ್ರಾಪ್ ಮಾಡ್ತಿದ್ದೆ. ನಮ್ಮ ರೋಡಲ್ಲಿ ಬಂದಿದ್ರು, ಅವ್ರು ಇದುವರೆಗೂ ಬಂದಿಲ್ಲ ಅಂತ ಇಲ್ಲಿ ಈ ರೋಡಲ್ಲಿ. ಸೊ ಅವರಿಗೂ ಕೂಡ ಮನೆಗೆ ಇದೇ ರೋಡಲ್ಲಿ ಹೋಗ್ಬೋದು ಡೈರೆಕ್ಟ್ ಆಗಿ. ಹೆಲ್ಪ್ ಆಯ್ತು. ಬಂದ ಮನೆಗೆ ಸಂಗಿ ಅವರು ಪಾಪ ಮನೆವರೆಗೂ ಡ್ರಾಪ್ ಮಾಡಿ ಹೋದ್ರು. ಆ್ಯಂಡ್ ಕೂದಲೆಲ್ಲ ಆಗಿದ್ದು ನೋಡಿ ಗೈಸ್, ಫುಲ್ಲು ಇದ್ರ ಥರ ಆಗಿದೆ. ಚಾರ್ಜ್ ಇಲ್ಲ ಮೊಬೈಲಲ್ಲಿ, 18% ಇದೆ ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ಖುಷಿ ಆಯಿತು ಹೋಗಿ ಬಂದಿದ್ದು. ಆ್ಯಂಡ್ ನನಗೆ ಅಂತೇಳಿ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ಖುಷಿ ಆಯಿತು. ಹೇಳ್ತಾ ಇದ್ವಿ 3-4 ಡೇಸಿಂದ ಹೋಗು ಅಂತೇಳಿ, ಬಟ್ ಇವತ್ತೇ ಹೋಗು ಅಂತೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಆದದ್ದು ಸಂಡೇ ಹೋಗುವ ಅಂತೇಳಿ. 11 ಗಂಟೆಗೆ ಹೋದ್ವಿ, 5 ಗಂಟೆಗೆ ಮನೇಲಿದ್ದೀವಿ. ಹೋಗಿ ಎಂಜಾಯ್ಮೆಂಟ್ ಮಾಡೋಕ್ಕೆ ನಿಮಗಿಂತ ಟೈಮ್ ಕೊಡೋಕ್ಕೆ ಒಳ್ಳೆ ಪ್ಲೇಸ್. ಇಲ್ಲಿ ನಿಯರ್ ಇರೋರೆಲ್ಲ ಹೋಗಿರ್ತಾರೆ ಆಲ್ಮೋಸ್ಟ್, ಬಟ್ ಸ್ಟಿಲ್ ನಿಯರ್ ಇರೋರೇ ಹೋಗೋದು ಕಮ್ಮಿ, ದೂರದವರೆಲ್ಲ ಹೋಗ್ತಾರೆ ಅಲ್ಲಿಗೆ. ಲೈಟಾಗಿ ಶೀತ ಆಗಿದಾಗೆ ಆಗ್ತದೆ ನೀರಲ್ಲಿ ಆಟ ಆಡಿ ಅನಿಸುತ್ತೆ. ಇವಾಗ ಬಟ್ಟೆಲ್ಲ ಫುಲ್ಲು ಪೂರ್ತಿ ಡ್ರೈ ಆಯಿತು ಗೈಸು, ಆವಾಗ ವೆಟ್ಟಿತ್ತಲ್ಲ. ಆ್ಯಂಡ್ ಅಲ್ಲಿ ತುಂಬ ಜನ ಫಾಲೋವರ್ಸ್, ಇನ್ಸ್ಟಾ ಫಾಲೋವರ್ಸ್ ಸಿಕ್ಕಿದ್ರು, ಮತ್ತು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾತಾಡಿಸಿದ್ದಕ್ಕೆ, ರೆಕಗ್ನೈಸ್ ಮಾಡಿದ್ದಕ್ಕೆ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.